ನಮಸ್ಕಾರ. ನಾನಿವತ್ತು ನಾಡಿ ಶುದ್ಧಿ ಅಥವಾ ನಾಡಿ ಶೋಧನ ಪ್ರಾಣಾಯಾಮದ ಬಗ್ಗೆ ಹೇಳ್ತೀನಿ. ಇದು ತುಂಬ ಮುಖ್ಯವಾದ ಪ್ರಾಣಾಯಾಮಗಳಲ್ಲಿ ಒಂದು. ಇದು ಹೆಸರು ಹೇಳೋ ಹಾಗೆ ನಮ್ಮ ಇಡೀ ದೇಹದಲ್ಲಿರುವಂಥ ನಾಡಿಗಳು ಶುದ್ಧಿಯಾಗುತ್ತೆ. ಇದರಲ್ಲಿ ನಮ್ಮ ದೇಹದಲ್ಲಿ 72,000 ನಾಡಿಗಳಿರುತ್ತೆ. ಆ ನಾಡಿಗಳು ಎಷ್ಟು ಸೂಕ್ಷ್ಮವಾಗಿರುತ್ತೆ ಅಂತಂದರೆ ಕೂದಲೆಳೆಗಿನ್ನೂ ಸೂಕ್ಷ್ಮವಾಗಿರುತ್ತೆ. ಅದು ನೆಟ್ವರ್ಕ್ ಥರ ಇಡೀ ನಮ್ಮ ದೇಹದಲ್ಲಿ ಮೆದುಳಿಂದ ಹಿಡಿದು ಕಾಲಿನ ಬೆರಳು ತನಕ ಹರಡಿರುತ್ತೆ. ಆ ನಾಡಿಗಳಲ್ಲಿ ಆಕ್ಸಿಜನ್ ಸಪ್ಲೈ ಚೆನ್ನಾಗಿ ಆಗ್ತಾಯಿದ್ರೆ ದೇಹದಲ್ಲಿ ಎಲ್ಲೂ ಕೂಡ ನಿಮಗೆ ಇನ್ಫೆಕ್ಷನ್ ಅನ್ನೋದು ಆಗೋದಿಲ್ಲ, ಮತ್ತು ಬ್ಲಡ್ ಕೂಡ ಇಂಪ್ಯೂರ್ ಆಗೋದಿಲ್ಲ, ಶುದ್ಧವಾದ ರಕ್ತ ಹರಿಯೋದಕ್ಕೆ ಸಹಾಯ ಆಗುತ್ತೆ. ಇಂಥ ನಾಡಿಗಳನ್ನು ಶುದ್ಧಿ ಮಾಡುವಂಥ ಪ್ರಾಣಾಯಾಮ ಅಂದರೆ ನಾಡಿ ಶುದ್ಧಿ ಪ್ರಾಣಾಯಾಮ. ನಾಡಿ ಶುದ್ಧಿನಲ್ಲಿ ಇದು ಕೂಡ ಸೇಮ್ ಅನುಲೋಮ ವಿಲೋಮ ಥರನೇ ಪೂರಕ ರೇಚಕ ಅಂತೂ ಮಾಡಲೇಬೇಕು. ಪೂರಕ ಅಂತಂದರೆ ಇನ್ಹೇಲ್ ಉಸಿರನ್ನು ತಗೊಳ್ಳೋದು, ರೇಚಕ ಅಂತಂದರೆ ಬಿಡೋದು. ಅದರ ನಡುವೆ ನಮಗೆ ಕುಂಭಕ ಅಂತಬಿಟ್ಟು ಹೇಳ್ತೀವಿ. ಕುಂಭಕ ಅಂತಂದರೆ ಉಸಿರನ್ನ ಹಿಡಿದಿಟ್ಕೊಳ್ಳೋದು. ಮಡಿಕೆನಲ್ಲಿ ಯಾವ ರೀತಿ ನೀರನ್ನು ತುಂಬಿಡ್ತೀವೋ ಅದೇ ರೀತಿ ಗಾಳಿನ ತುಂಬಿಟ್ಕೊಳ್ಳೋ ಅಂಥ ಪ್ರಕ್ರಿಯೆಗೆ ಕುಂಭಕ ಅಂತಬಿಟ್ಟು ಹೇಳ್ತೀವಿ. ಇದನ್ನು ಹೆಂಗಪ್ಪ ಮಾಡೋದು ಅಂತಂದರೆ ನಾವು ಕೈ ಚಿನ್ಮುದ್ರೆ ಹಾಕಿರಬೇಕು, ಇಲ್ಲಾಂದರೆ ವಾಯುಮುದ್ರೆ ಹಾಕಿರಬೇಕು. ಎಡಗೈ, ಬಲಗೈ ವಿಷ್ಣು ಮುದ್ರೆ ಹಾಕಿರಬೇಕು. ನಾವೇನು ಮಾಡಬೇಕು ಅಂತಂದರೆ ಬಲಗಡೆ ಹೊಳ್ಳೆನ ಮುಚ್ಚಿಟ್ಕೋಬೇಕು. ಎಡಗಡೆಯಿಂದ ತುಂಬ ನಿಧಾನವಾಗಿ ದೀರ್ಘವಾಗಿ ಉಸಿರನ್ನ ತಗೋಬೇಕು. ಪೂರಕ ಮಾಡಬೇಕು. ಇದು ನಾವು ಕೌಂಟ್ ಮಾಡಿದರೆ 1 2 3 4 ತುಂಬ ನಿಧಾನವಾಗಿ ಕೌಂಟ್ ಮಾಡಿದರೆ 4 ಕೌಂಟ್ ಮಾಡೋಷ್ಟು ಉಸಿರನ್ನ ತಗೋಬೇಕು. ಉಸಿರು ತಗೊಂಡ್ಮೇಲೆ 2 ಮೂಗನ್ನ ಮುಚ್ಚಿಬಿಟ್ಟು ಕುಂಭಕ ಮಾಡಬೇಕು. ಅದು ಇದ್ರಿಗಿನ್ನೂ 2 ಕೌಂಟ್ ಜಾಸ್ತಿ ಇರಬೇಕು. 4 ಕೌಂಟ್ ಮಾಡೋ ತನಕ ನಾವು ಪೂರಕ ಮಾಡಿದರೆ 6 ಕೌಂಟ್ ಮಾಡೋ ತನಕ ಅಂತರ್ಕುಂಭಕ ಅಂತಬಿಟ್ಟು ಹೇಳ್ತೀವಿ. ಒಳಗಡೆ ನಾವು ಹಿಡಿದಿಟ್ಕೋತೀವಲ್ವ, ಅದಕ್ಕೆ ಅಂತರ್ಕುಂಭಕ ಅಂತಬಿಟ್ಟು ಹೇಳ್ತೀವಿ. 6 ಕೌಂಟ್ ಮಾಡೋ ತನಕ ಉಸಿರನ್ನ ಹಿಡಿದಿಟ್ಕೋಬೇಕು. ಆಮೇಲಕ್ಕೆ ನಮ್ಮ ಉಗುರಿನ ಬೆರಳಿಂದ ಎಡಭಾಗದ ಹೊಳ್ಳೆನ ಇಟ್ಕೊಂಡು ಬಲಭಾಗದ ಹೊಳ್ಳೆಯಿಂದ ನಿಧಾನವಾಗಿ ಇನ್ನೂ ದೀರ್ಘವಾಗಿ ಉಸಿರನ್ನ ಬಿಡ್ತಾ ಹೋಗಬೇಕು. ಅದು ಎಷ್ಟು? 8 ಕೌಂಟ್ ಮಾಡೋ ಅಷ್ಟು ಉಸಿರನ್ನ ಬಿಡಬೇಕು. ಈ ಉಸಿರು ಬಿಡೋ ಕ್ರಿಯೆ ಇನ್ನು ಅಭ್ಯಾಸದ ಮೇಲೆ ಇನ್ನೂ ಜಾಸ್ತಿ ಆಗ್ತಾ ಹೋಗುತ್ತೆ. ನಾವು ಎಷ್ಟು ನಿಧಾನವಾಗಿ ದೀರ್ಘವಾಗಿ ಉಸಿರನ್ನು ಬಿಡ್ತೀವೋ ಅಷ್ಟು ನಾವು ಆರೋಗ್ಯವಾಗಿ ಇರೋದಕ್ಕೆ ಸಾಧ್ಯ ಆಗುತ್ತೆ. ಇದಾದಮೇಲೆ ಉಸಿರು ಬಿಟ್ಟ ಮೇಲೂ ಕೂಡ ಹೋಲ್ಡ್ ಮಾಡಬೇಕು. ಅದಕ್ಕೆ ಬಾಹ್ಯ ಕುಂಭಕ ಅಂತ ಹೇಳ್ತೀವಿ. ಇದು ಪ್ರಾಕ್ಟೀಸ್ ಆದವ್ರಿಗೆ ಮಾತ್ರ ಬರುತ್ತೆ. ಪ್ರಾಕ್ಟೀಸ್ ಆಗದೇ ಇರೋರಿಗೆ ಇದು ಸಾಧ್ಯ ಆಗೋದಿಲ್ಲ. ಅದರ ಸಲುವಾಗಿ ಅವರು ಪೂರಕ, ಅಂತರ್ಕುಂಭಕ, ರೇಚಕ ಮತ್ತು ಪೂರಕ ಆ ಥರ ಮಾಡಿದರೆ ಸಾಕು. ಪ್ರಾಕ್ಟೀಸ್ ಕೂಡ ನಾವು ಬಾಹ್ಯ ಕುಂಭಕನೂ ಕೂಡ ಪ್ರಾಕ್ಟೀಸ್ ಮಾಡೋದ್ರಿಂದ ದೇಹ ಇನ್ನೂ ಪರಿಶುದ್ಧ ಆಗ್ಬಿಡುತ್ತೆ. ಈ ನಾಡಿ ಶೋಧನ ಮಾಡೋದ್ರಿಂದ ಏನಪ್ಪ ಲಾಭ ಅಂತಂದರೆ, ಈಗ ನಾವು ವಾತಾವರಣದಲ್ಲಿರೋ ತಿಳಿಯಾದ ಸ್ವಚ್ಛವಾದ ಶುದ್ಧವಾದ ಗಾಳಿನ ನಾವು ಇನ್ಹೇಲ್ ಮಾಡ್ತೀವಿ, ಪೂರಕ ಮಾಡ್ತೀವಿ. ಪೂರಕ ಮಾಡಿದರೆ ಅದರಲ್ಲಿ ಆಕ್ಸಿಜನ್ನು ಎಲ್ಲ ಮಿಶ್ರಿತ ಆಗಿರುತ್ತೆ. ಅದನ್ನು ತಗೊಂಡು ನಾವು ಹೋಲ್ಡ್ ಮಾಡ್ತೀವಲ್ವ, ಕುಂಭಕ ಮಾಡ್ತೀವಲ್ವ, ಅದು ನಮ್ಮ ಶ್ವಾಸಕೋಶದಲ್ಲಿ ತುಂಬಿಟ್ಕೋತೀವಿ. ನಾವು ಉಸಿರು ತಗೋತಾ ಇದ್ದಾಗ ನಮ್ಮ ಹೊಟ್ಟೆ ಉಬ್ಬಬೇಕು. ನಮ್ಮ ಹೊಟ್ಟೆ ಎಷ್ಟು ಉಬ್ಬುತ್ತೋ ಆವಾಗ ನಮ್ಮ ಎದೆಯ ಮತ್ತು ಹೊಟ್ಟೆನ ಬೇರ್ಪಡಿಸೋ ಅಂಥ ಒಂದು ಒಪೆ ಅಂತೇಳ್ಬಿಟ್ಟು ಮಧ್ಯ ಇರುತ್ತೆ. ಅದಕ್ಕೆ ಡಯಾಫ್ರಮ್ ಅಂತಬಿಟ್ಟು ಹೇಳ್ತೀವಿ. ನಾವು ಉಸಿರನ್ನ ನಿಧಾನವಾಗಿ ದೀರ್ಘವಾಗಿ ಹೊಟ್ಟೆ ಉಬ್ಬಿಸ್ತಾ ತಗೊಂಡ್ರೆ ಆ ಡಯಾಫ್ರಮ್ ಅನ್ನೋದು ಕೆಳಗಡೆ ಹೊಟ್ಟೆಗೆ ಕೆಳಗಡೆ ಅದು ಜಗ್ಗುತ್ತೆ. ಅದು ಜಗ್ಗಿದ ಮೇಲೆ ನಮ್ಮ ಶ್ವಾಸಕೋಶಕ್ಕೆ ಜಾಗ ಜಾಸ್ತಿ ಆಗುತ್ತೆ. ಜಾಗ ಜಾಸ್ತಿ ಆದರೆ ಅದು ನಾವು ನಿಧಾನವಾಗಿ ಸೂಕ್ಷ್ಮವಾಗಿ ದೀರ್ಘವಾಗಿ ಉಸಿರನ್ನು ತಗೊಂಡಿರ್ತೀವಲ್ವ, ಈ ಶ್ವಾಸಕೋಶ ಗಾಳಿಯ ಚೀಲಗಳು, 2 ಗಾಳಿಯ ಚೀಲಗಳು ತುಂಬ ಗಾಳಿನ ತುಂಬಿಕೊಳ್ಳುತ್ತೆ. ಆ ಗಾಳಿಯ ಚೀಲದ ಒಳಗೆ ಮತ್ತೆ ಸಣ್ಣ ಸಣ್ಣ ದ್ರಾಕ್ಷಿಯ ಗೊಂಚಲಿನಂಥ ಬಬಲ್ಸ್ ಇರುತ್ತೆ. ಅದು ಏನು ಮಾಡುತ್ತೆ ಅಂತಂದರೆ ಆ ಗಾಳಿನಲ್ಲಿರುವಂಥ ಶುದ್ಧವಾದ ಆಮ್ಲಜನಕನ ಹೀರ್ಕೊಳ್ಳುತ್ತೆ, ಚೆನ್ನಾಗಿ ಹೀರ್ಕೊಳ್ಳುತ್ತೆ. ಮ್ಯಾಕ್ಸಿಮಮ್ ಅಮೌಂಟಷ್ಟು
ಗಾಳಿನಲ್ಲಿರುವಂಥ ಆಮ್ಲಜನಕ ಹಿಡಿದಿಟ್ಕೊಳ್ಳುತ್ತೆ. ಹಿಡಿದಿಟ್ಕೊಂಡ್ಮೇಲೆ ಇದು ಹೋಲ್ಡ್ ಮಾಡಿದಾಗ, ಕುಂಭಕ ಮಾಡಿದಾಗ ಆಗುವಂಥ ಪ್ರಕ್ರಿಯೆ. ಆಮೇಲೆ ರೇಚಕ ನಿಧಾನವಾಗಿ ದೀರ್ಘವಾಗಿ ಬಿಡ್ತೀವಲ್ವ, ಬಿಡ್ತಾ ಇದ್ದಾಗ ರೇಚಕ ಮಾಡ್ತಿದ್ದಾಗ ಏನಾಗುತ್ತೆ ಅಂತಂದರೆ ಹೊಟ್ಟೆನ ಆದಷ್ಟು ಎಳ್ಕೋಬೇಕು. ಎಷ್ಟು ಎಳ್ಕೊಳ್ಳೋಕ್ಕೆ ಸಾಧ್ಯನೋ ಬೆನ್ನಿಗೆ ಸೇರಬೇಕು ಅಂತ ಬಿಟ್ಟು ಹೇಳ್ತಾರೆ. ಹೊಟ್ಟೆ ಅಂತಂದರೆ ಅಷ್ಟು ಒಳಗಡೆ ಎಳ್ಕೋಬೇಕು. ಒಳಗಡೆ ಎಳ್ಕೊಂಡ್ರೆ ಏನಾಗುತ್ತೆ, ನಮ್ಮ ಡಯಾಫ್ರಮ್ ಇರುತ್ತಲ್ವ ಒಪ್ಪೆ, ಅದು ಮೇಲೆ ಇರುತ್ತೆ. ಮೇಲೆ ಇದ್ದಾಗ ಶ್ವಾಸಕೋಶದ ಗಾತ್ರಗಳು ಸಂಕುಚಿತ ಆಗುತ್ತೆ, ಸಣ್ಣದಾಗುತ್ತೆ. ಸಣ್ಣದಾದಾಗ ಅದೇನು ದೇಹ ಎಲ್ಲ ತೊಗೊಂಡು ಬಂದಿರುತ್ತಲ್ವ, ಇಂಗಾಲದ ಡೈಆಕ್ಸೈಡ್ ಮಿಶ್ರಿತ ಗಾಳಿನ ತೊಗೊಂಡು ಬಂದಿರುತ್ತಲ್ವ, ಅಶುದ್ಧ ಗಾಳಿ, ಅದೆಲ್ಲ ಶ್ವಾಸಕೋಶ ಕುಂಠಿತ ಆಗ್ತಿದ್ದ ಹಾಗೆ, ಅಂತಂದರೆ ಸಂಕುಚಿತ ಆಗ್ತಿದ್ದ ಹಾಗೆ ಈ ಮಲಿನ ಗಾಳಿ ಎಲ್ಲ ಉಸಿರಾಟದ ಮೂಲಕ ಹೊರಗಡೆ ಹೋಗುತ್ತೆ. ಅದು ಹೋಗೋದಕ್ಕೆ ಸ್ವಲ್ಪ ಟೈಮ್ ತಗೊಳುತ್ತೆ. ಅದರ ಸಲುವಾಗಿ ನಾವು ದೀರ್ಘವಾಗಿ ನಿಧಾನವಾಗಿ ಉಸಿರನ್ನ ಬಿಡ್ತಾ ಹೋಗಬೇಕು. ಇದಕ್ಕೆ ರೇಚಕ ಅಂತ ಬಿಟ್ಟು ಹೇಳ್ತೀವಿ. ರೇಚಕ ಆದಮೇಲೆ ಆಮೇಲೆ ಬಾಹ್ಯ ಕುಂಭಕ ಮಾಡೋದ್ರಿಂದನೂ ಕೂಡ ನಮ್ಮ ಶ್ವಾಸಕೋಶಕ್ಕೆ ಸ್ವಲ್ಪ ರೆಸ್ಟ್ ಸಿಕ್ಕಿದಾಗುತ್ತೆ. ಪೂರ್ತಿ ಇಡೀ ಅದರಲ್ಲಿರುವಂಥ ಗಾಳಿನೆಲ್ಲ ಹೊರಗಡೆ ಹಾಕ್ಬಿಟ್ಟಿರುತ್ತಲ್ವ, ಅದಕ್ಕೆ ಸ್ವಲ್ಪ ರಿಲ್ಯಾಕ್ಸ್ ಮಾಡ್ಕೊಳ್ಳೋದಕ್ಕೆ ಟೈಮ್ ಸಿಕ್ಕುತ್ತೆ. ಮತ್ತೆ ನಾವು ಪೂರಕ ಮಾಡಿದರೆ ಆವಾಗ ಮತ್ತೆ ಅದರಲ್ಲಿರೋ ಫ್ರೆಶ್ ಆಕ್ಸಿಜನ್ನ ಮತ್ತೆ ಅದು ಹಿಡಿದಿಟ್ಕೊಳ್ಳುತ್ತೆ, ಮತ್ತೆ ದೇಹಕ್ಕೆಲ್ಲ ಸಪ್ಲೈ ಮಾಡುತ್ತೆ, ಮತ್ತೆ ಮಲಿನ ಗಾಳಿನಲ್ಲಿರುವಂಥ ಇಂಗಾಲದ ಡೈಆಕ್ಸೈಡ್ ಎಲ್ಲ ಹೊರಗಡೆ ಆಗುತ್ತೆ. ಇದೇ ರೀತಿ ಪ್ರಕ್ರಿಯೆನ ನಾವು ನಾಡಿ ಶೋಧನದ ಮೂಲಕ ಇದನ್ನು ನಾವು ಪಡ್ಕೊಳ್ಳೋದಕ್ಕೆ ತುಂಬ ಸಹಾಯ ಆಗುತ್ತೆ. ಅದರ ಸಲುವಾಗಿ ನಾಡಿ ಶೋಧನ ಪ್ರಾಣಾಯಾಮನ ನಾವು ದಿನ ಮಾಡಿದರೆ ನಾವು ಎಲ್ಲಿಗೂ ಹೋಗಬೇಕಾದಿಲ್ಲ, 5 ರೂಪಾಯಿ ಕೂಡ ಖರ್ಚು ಮಾಡಬೇಕಾದಿಲ್ಲ. ಅದನ್ನೇನು ಮಾಡಲಿಲ್ದಾಗೆ ನಾವು ಪಂಚಕರ್ಮ ಚಿಕಿತ್ಸೆ ಏನು ಇಲ್ದಾಗಲೇ ನಮ್ಮ ದೇಹನ ಶುದ್ಧಿ ಮಾಡ್ಕೋಬೋದು. ಟಾಕ್ಸಿನ್ಸ್ ಅಂತ ಬಿಟ್ಟು ಹೇಳ್ತೀವಲ್ವ, ಆ ಟಾಕ್ಸಿನ್ ರಿಮೂವ್ ಮಾಡ್ಕೊಳ್ಳೋದಕ್ಕೆ ಎಷ್ಟೋ ಜನ ಕಷ್ಟಪಡ್ತಾರೆ. ಆ ಡಿಟಾಕ್ಸಿನ್ ಆಗೋದಕ್ಕೆ ಸಹಾಯ ಆಗುತ್ತೆ. ನಮ್ಮ ದೇಹ ಶುದ್ಧಿ ಆಗ್ತಾ ಹೋಗುತ್ತೆ. ನಮ್ಮ ದೇಹ ಯಾವಾಗ ಶುದ್ಧಿ ಆಗುತ್ತೋ ನಾವು ಸದಾ ಉತ್ಸಾಹದಿಂದ ಶಕ್ತಿಭರಿತವಾಗಿ ಸದಾ ಎಷ್ಟು ನಾವು ಕೆಲಸ ಮಾಡಿದರೂ ಕೂಡ ಬೆಳಿಗ್ಗೆಯಿಂದ ರಾತ್ರಿ ತನಕ ಫುಲ್ ನಾವು ಆ್ಯಕ್ಟಿವ್ ಆಗಿರೋದಕ್ಕೆ ತುಂಬ ಸಹಾಯ ಮಾಡುತ್ತೆ. ಇಷ್ಟೊಂದು ಪ್ರಯೋಜನ ಇರೋವಂಥ ನಾಡಿ ಶೋಧನ ಪ್ರಾಣಾಯಾಮನ ನಾವು ದಿನ ಅಭ್ಯಾಸ ಮಾಡಲೇಬೇಕು ಮತ್ತು ಮಾಡ್ತಾನೇ ಇರಬೇಕು. ನಮಸ್ಕಾರ.